ಜೊತೆಗೆ ಇನ್ನೊಂದು ಏನು ಮಾಡಬೇಕು ಪೇರೆಂಟ್ಸ್ ಅಂತ ಹೇಳಿದ್ರೆ ಮೊಬೈಲನ್ನು ಬಿಡಿಸೋದಕ್ಕೆ ಸ್ವತಃ ಮಿರರ್ ಥರ ಅವರೇ ವರ್ಕ್ ಮಾಡಬೇಕು. ಅದೇ ಪ್ರಮಾಣದ ಡೋಪಮೀನ್ ನಿಮಗೆ ಕೇವಲ ಮೊಬೈಲ್ ಬಳಸೋದ್ರಿಂದ ಸಿಗುತ್ತೆ ಅನ್ನೋದಾದರೆ ಎಲ್ಲ ಯುವಕರು ಮೊಬೈಲಿಂದ ಓಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ನಮ್ಮ ಬ್ರೈನ್ ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗಿದೆ ಅಥವಾ ಯಾವ ಥರ ರೆಡಿ ಆಗಿದೆ ಅಂತ ಹೇಳಿದ್ರೆ, ಭಗವಂತ ರೆಡಿ ಮಾಡಿದಾನೆ ಅಂತ ಹೇಳಿದ್ರೆ, ನಮ್ಮ ಬ್ರೈನ್ ಯಾವಾಗಲೂ ಕಷ್ಟಪಡೋದಕ್ಕೆ ಇಷ್ಟಪಡಲ್ಲ. ಸುಲಭವಾಗಿ ಸಿಗೋದ್ರ ಕಡೆಗೆ ಹೆಚ್ಚು ಒಲವನ್ನು ತೋರಿಸುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಸುರೇಶ್ ವಿ ಮಧುವನ ಮಾತಾಡ್ತಾ ಇದ್ದೀನಿ, ಪೇರೆಂಟಿಂಗ್ ಕೋಚ್. ಒಂದು ಕರಾಳ ಘಟನೆ ನಡೆದಿದೆ, ಬಹಳ ನೋವಿನ ಘಟನೆ. 18 ವರ್ಷದ ಒಬ್ಬ ಯುವಕ ಒಂದು ಇಳಿಜಾರಿನ ಸಮೀಪದಲ್ಲಿ ನಿಂತು, ಒಂದು ಗಣಿಗಾರಿಕೆ ಇಳಿಜಾರಿನ ಸಮೀಪದಲ್ಲಿ ನಿಂತು ತಂದೆ ತಾಯಿಗಳಿಗೆ ಮೊಬೈಲ್ ವಿಷಯವಾಗಿ ವಾಗ್ವಾದ ಮಾಡ್ತಾ ಇದ್ದ. 3 ಗಂಟೆಗಳ ಕಾಲ ಸತತ ಆತ ಅಲ್ಲಿ ನಿರಂತರವಾಗಿ ನಿಂತ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಅಲ್ಲಿಗೆ ಪೊಲೀಸ್ ಬಂದಿದ್ರು, ಅಗ್ನಿಶಾಮಕ ದಳ ಬಂದಿದ್ರು. ಎಲ್ಲ ಯುವಕರು ಸುತ್ತಮುತ್ತ ನಿಂತು ಆ ಯುವಕನನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಆದರೆ ಕೊನೆಗೆ ಆತ ಯಾರ ಮಾತನ್ನು ಕೇಳದೆ ಅವರ ತಂದೆ ಏನ್ ಮಾಡಿದರೆ ಆ ಯುವಕನ ಕೈ ಹಿಡಿದು ಎಳೆಯುವಂತಹ ಪ್ರಯತ್ನ ಮಾಡಿದರೆ, ಆಗ ಆತ ಹಠಾತ್ತನೆ ಅಲ್ಲಿಂದ ಕೆಳಗೆ ಜಿಗಿದಿದ್ದಾನೆ. ತನ್ನ ತಂದೆಯನ್ನು ಎಳೆದುಕೊಂಡು, ಕೈ ಹಿಡಿದಿರುವಂತಹ ತಂದೆಯನ್ನು ಎಳೆದುಕೊಂಡು ಜಿಗಿದಿದ್ದಾನೆ. ಈ ಘಟನೆಯನ್ನು ನೋಡ್ತಾ ಅಸಹಾಯಕವಾಗಿ ನಿಂತಿದ್ದಂತಹ ತಾಯಿಯೂ ಸಹ ಜಿಗಿದು ಪ್ರಾಣಹತ್ಯೆ ಮಾಡಿಕೊಂಡಿರೋದು ತುಂಬಾ ನೋವಿನ ಸಂಗತಿ. ಯಾಕೆ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ ಇದಕ್ಕೆ ಮೂಲ ಕಾರಣ ನಾವೆಲ್ಲರೂ ಚರ್ಚೆ ಮಾಡಲೇಬೇಕಾದಂತಹ ಮೂಲ ಕಾರಣ. ಮೊದಲನೇ ಕಾರಣ ನಾನು ಹೇಳ್ತಿರೋದು, ಈ ಮೊಬೈಲ್ ಉಪಯೋಗ ಮಾಡೋದ್ರಿಂದ ಏನು ಸಿಗುತ್ತೆ ಮಕ್ಕಳಿಗೆ ಅಂತ ಎಲ್ಲರದ್ದು ಪ್ರಶ್ನೆ ಇರುತ್ತೆ. ಏನು ಸಿಗುತ್ತೆ ಅಂತ ಹೇಳಿದ್ರೆ ಖುಷಿ ಸಿಗುತ್ತೆ, ಸಂತೋಷ ಸಿಗುತ್ತೆ, ಸುಳ್ಳು ಸುಳ್ಳು ಸಂತೋಷ ಸಿಗುತ್ತೆ. ಇದನ್ನ ರಿಲೀಸ್ ಮಾಡೋದು ಡೋಪಮಿನ್ ಅನ್ನುವಂತಹ ಒಂದು ಕೆಮಿಕಲ್. ಈ ಡೋಪಮಿನ್ ಅನ್ನುವಂತಹ ಕೆಮಿಕಲ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಕಷ್ಟಪಟ್ಟು ಒಂದು ಗೇಮನ್ನು ಆಡಿ ವಿನ್ ಆದಾಗ ಈ ಡೋಪಮಿನ್ ರಿಲೀಸ್ ಆಗುತ್ತೆ, ಅಥವಾ ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಾಗ ವೇದಿಕೆ ಮೇಲೆ ನಿಮ್ಮನ್ನು ಸನ್ಮಾನ ಮಾಡಿದಾಗ ಈ ಡೋಪಮಿನ್ ರಿಲೀಸ್ ಆಗುತ್ತೆ, ಅಥವಾ ನೀವು ಯೋಗ ಮಾಡಿದಾಗ ಈ ಡೋಪಮಿನ್ ರಿಲೀಸ್ ಆಗುತ್ತೆ, ಜಿಮ್ ಮಾಡಿದಾಗ, ಸ್ವಿಮ್ ಮಾಡಿದಾಗ ಈ ಡೋಪಮಿನ್ ರಿಲೀಸ್ ಆಗುತ್ತೆ. ಅಂದ್ರೆ ಡೋಪಮಿನ್ ಅನ್ನ ನಾವು ನೈಸರ್ಗಿಕವಾಗಿ ಪಡೆದುಕೊಳ್ಬೇಕಾದ್ರೆ ತುಂಬಾ ಕಷ್ಟವನ್ನ ಪಡಬೇಕಾಗುತ್ತೆ. ಅದೇ ಡೋಪಮಿನ್, ಅದೇ ಪ್ರಮಾಣದ ಡೋಪಮಿನ್ ನಿಮಗೆ ಕೇವಲ ಮೊಬೈಲ್ ಬಳಸೋದ್ರಿಂದ ಸಿಗುತ್ತೆ ಅನ್ನೋದಾದ್ರೆ ಎಲ್ಲ ಯುವಕರು ಮೊಬೈಲಿಂದ ಓಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ನಮ್ಮ ಬ್ರೈನ್ ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗಿದೆ ಅಥವಾ ಯಾವ ಥರ ರೆಡಿ ಆಗಿದೆ ಅಂತ ಹೇಳಿದ್ರೆ, ಭಗವಂತ ರೆಡಿ ಮಾಡಿದಾನೆ ಅಂತ ಹೇಳಿದ್ರೆ, ನಮ್ಮ ಬ್ರೈನ್ ಯಾವಾಗಲೂ ಕಷ್ಟಪಡೋದಕ್ಕೆ ಇಷ್ಟಪಡಲ್ಲ. ಸುಲಭವಾಗಿ ಸಿಗೋದ್ರ ಕಡೆಗೆ ಹೆಚ್ಚು ಒಲವನ್ನು ತೋರಿಸುತ್ತೆ. ನಾನು ಅವಾಗಲೇ ಹೇಳಿದಾಗೆ ಆಟ ಆಡೋದು, ಜಿಮ್ ಮಾಡೋದು, ಯೋಗ ಮಾಡೋದು, ಚೆನ್ನಾಗಿ ಓದಿ ರ್ಯಾಂಕ್ ಬರೋದು, ಅಥವಾ ಯಾವುದೋ ಒಂದು ಗೇಮ್ಸಲ್ಲಿ ವಿನ್ ಆಗೋದಕ್ಕೆ ತುಂಬ ಶ್ರಮ ಬೇಕು. ನಮ್ಮ ಬ್ರೈನ್ ಏನು ಮಾಡುತ್ತೆ, ಆ ಶ್ರಮವನ್ನು ಉಳಿಸೋದಕ್ಕೋಸ್ಕರ, ಸೇಫ್ಟಿ ಆ್ಯಂಡ್ ಸರ್ವೈವ್ ಮೋಡಲ್ಲಿ ನಮ್ಮ ಬ್ರೈನ್ ಇರೋದಕ್ಕೋಸ್ಕರ ಎನರ್ಜಿನ ಯಾವಾಗಲೂ ಸೇವ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ, ಸುಲಭವಾಗಿ ಡೋಪಮಿನ್ ಸಿಗುವಂಥ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ನಾವು ಮೊಬೈಲನ್ನು ಹೆಚ್ಚು ಬಳಸ್ತೀವಿ. ಇದು ಮೊದಲನೇ ಕಾರಣ. ಎರಡನೇದು ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ಫೋಮೋ ಅಂತ ಕರಿತೀವಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಇವತ್ತಿನ ಯುವಕರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ನಡೀತಿರುವಂತಹ ಘಟನೆಗಳು ಎಲ್ಲಿ ಮಿಸ್ ಆಗ್ಬಿಡ್ತಾವೋ, ಎಲ್ಲಿ ನಮ್ಮಿಂದ ಕಳೆದೋಗ್ಬಿಡ್ತಾವೋ, ಈ ಸಂತೋಷವನ್ನು ನಾವು ಯಾವಾಗ ಅನುಭವಿಸ್ತೀವೋ ಇಲ್ವೋ, ಇದು ನಮ್ಮಿಂದ ಮಿಸ್ ಆಗಿ ಹೋಗ್ಬಿಡುತ್ತೆ ಅಂತೇಳಿ ಇದನ್ನು ನಾವು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರಿತೀವಿ ಸೈಕಾಲಜಿನಲ್ಲಿ. ಎರಡನೇದು ಜಾಯ್ ಆಫ್ ಮಿಸ್ಸಿಂಗ್ ಔಟ್, ಅಂದ್ರೆ ಜಗತ್ತಲ್ಲಿ ನಡೀತಿರೋ ಎಲ್ಲಾ ವಿಷಯಗಳು ನನಗೆ ಬಹಳ ಬೇಗ ಗೊತ್ತಾಗಬೇಕು ಅಂತ ಬಯಸ್ತೀವಿ. ಇನ್ನೊಂದು ಏನದು ಅಂತ ಹೇಳಿದ್ರೆ, ನಮ್ಮ ಬ್ರೈನ್ಗೆ ನಾವು ಸುಮ್ಮನೆ ಕೂರೋದಕ್ಕೆ ಅಥವಾ ಬೇಸರ ಮಾಡ್ಕೊಳ್ಳುವಂಥ ಅಭ್ಯಾಸವನ್ನು ಮಾಡಿಲ್ಲ. ನಮಗೆ ಬೇಜಾರಾಗ್ತದೆ ಅಂದ ತಕ್ಷಣ ಎಫರ್ಟ್ ಅಂತ ಮೊಬೈಲ್ ಎತ್ಕೋತೀವಿ, ಅದರಲ್ಲಿ ಹಾಡು ಕೇಳೋದು ಅಥವಾ ಸಾಂಗ್ ಕೇಳೋದು, ಗೇಮ್ಸ್ ಆಡೋದು, ಯಾವುದೋ ಮೂಲಕ ನಮ್ಮ ಬ್ರೈನ್ಗೆ ಬೇಸರವನ್ನು ಅಭ್ಯಾಸ ಮಾಡಿಸುವಂಥ ಕೆಲಸ ಮಾಡ್ತಾ ಇಲ್ಲ. ನಿಮ್ಗೊಂದು ವಿಷಯ ಸ್ಪಷ್ಟವಾಗಿ ಗೊತ್ತಿರಲಿ, ಯಾವಾಗ ನಾವು ಬ್ರೈನ್ಗೆ ಬೇಸರವಾಗಿರೋದನ್ನ ಅಥವಾ ಸುಮ್ಮನೆ ಕೂರೋದನ್ನ, ಆ ಸಮಯದಲ್ಲಿ ನೀವು ಯಾರ ಬಗ್ಗೆನಾದರೂ ಚಿಂತೆ ಮಾಡಿ, ಏನಾದರೂ ಮಾಡಿ, ಆದರೆ ಮೊಬೈಲ್ ನೋಡಬಾರ್ದು, ಪುಸ್ತಕ ಓದಬಾರ್ದು, ಯಾರ ಜೊತೆನೂ ಮಾತಾಡಬಾರ್ದು. ಅರ್ಧ ಗಂಟೆ ಸುಮ್ಮನೋಗಿ ಪಾರ್ಕಲ್ಲಿ ಕೂತ್ಕೋಬೇಕು. ಈ ಥರ ಕೂತ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೊಸ ಹೊಸ ಇನ್ವೆನ್ಷನ್ಗಳಾಗಿರೋದೇ ಹಿಂಗೆ. ಸುಮ್ಮನೆ ಕೂರೋದನ್ನ, ಆದರೆ ಬೇಸರವಾಗೋದನ್ನ ನಮ್ಮ ಬ್ರೈನ್ಗೆ ಅಭ್ಯಾಸ ಮಾಡಿಸ್ಬೇಕು. ಆದರೆ ಇವತ್ತಿನ ಯುವಕರು ಆ ಕೆಲಸವನ್ನ ಮಾಡ್ತಾ ಇಲ್ಲ. ಜೊತೆಗೆ ಸೈಕಾಲಜಿ ಪ್ರಕಾರ ನಾವೇನು ಯೋಚನೆ ಮಾಡ್ತೀವಿ, ಮೊಬೈಲ್ ಯೂಸ್ ಮಾಡೋದು ಟೈಮ್ ಪಾಸ್ಗೆ ಅಂತ. ಆದರೆ ಇದು ಸತ್ಯ ಅಲ್ಲ. ಮೊಬೈಲ್ ಯೂಸ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂಥ ಆತಂಕವನ್ನ, ಬೇಸರವನ್ನ, ಒಂಟಿತನವನ್ನ ಹೋಗ್ಲಾಡ್ಸಕ್ಕಾಗದೆ ನಾವು
ಮೊಬೈಲನ್ನು ಬಳಸ್ತಾ ಇದ್ದೀವಿ, ಇದರಿಂದ ತಪ್ಪಿಸ್ಕೋಬೇಕು ಒತ್ತಡವನ್ನು ಅಂತೇಳಿ ಮೊಬೈಲನ್ನು ಬಳಸ್ತಾ ಇದ್ದೀವಿ. ಸತತ ಅವರೇ ಮೊಬೈಲನ್ನು ನೋಡ್ತಾ ಕೂರಬಾರ್ದು ಅತಿ ಹೆಚ್ಚು ಸಮಯ. ನಾನು ಮೊಬೈಲ್ ನೋಡ್ತಾ ಕೂತು ಅಥವಾ ನಾನು ಸೀರಿಯಲ್ ನೋಡ್ತಾ ಕೂತು ನೀನು ಓದ್ಕೋ, ನೀನು ಬರ್ಕೋ, ನಿನಗೆ ಬೇಕಿರೋದು ಓದು, ನಿನಗೆ ಬೇಕಿರೋದು ಬರಹ ಅಂತ ಅವರಿಗೆ ಅಡ್ವೈಸ್ ಮಾಡಬಾರ್ದು. ಸೊ ಮಿರರ್ ತರಹ ನಾವೇ ಮಕ್ಕಳ ಮುಂದೆ ಕೆಲವು ನಿಯಮಗಳನ್ನು ರೂಪಿಸಬೇಕು. ಅದು ಯಾವುದು ನಿಯಮಗಳು ಅಂತ ಹೇಳಿದ್ರೆ, ಮೊದಲನೇ ನಿಯಮ, ಮನೆ ಒಳಗಡೆ ಬಂದಾಗ ಯಾವುದೇ ಕಾರಣಕ್ಕೂ ನೀವು ಮೊಬೈಲ್ ಬಳಸಬೇಡಿ, ಮಕ್ಕಳಿಗೂ ಬಳಸಕ್ಕೆ ಬಿಡಬೇಡಿ. ಒಂದು ಜಾಗವನ್ನು ನಿಗದಿ ಮಾಡಿ ಅಲ್ಲಿ ಮೊಬೈಲ್ ಇಡಬೇಕು ಅಂತ ಮಾಡಬೇಕು. ಸೊ ನೀವು ಯಾವುದೇ ಕಾರಣಕ್ಕೂ ಬೆಡ್ ಮೇಲೆ ಮೊಬೈಲ್ ತಗೊಂಡು ಹೋಗಬಾರ್ದು, ಅಥವಾ ಟಿವಿ ನೋಡ್ತಾ ಮೊಬೈಲ್ ನೋಡ್ತಾ ಊಟ ಮಾಡಬಾರ್ದು, ವಾಶ್ರೂಮ್ಗೆ ಮೊಬೈಲ್ ತಗೊಂಡು ಹೋಗಬಾರ್ದು ಅನ್ನೋ ನಿಯಮವನ್ನು ಕಟ್ಟುನಿಟ್ಟಾಗಿ ನೀವು ಸೇರಿ ಪಾಲಿಸಿದಾಗ ಆ ಸಮಯದಲ್ಲಿ ಅವರು ಮೊಬೈಲನ್ನು ಬಿಟ್ಟಿರುವಂತಹ ಪ್ರಯತ್ನವನ್ನು ಮಾಡ್ತಾರಲ್ಲ, ಅದು ನಿರಂತರವಾಗಿ ಅಭ್ಯಾಸ ಆಗಿ ಹೋಗುತ್ತೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಎವ್ರಿ ಮೂಮೆಂಟನ್ನು ಎಂಜಾಯ್ ಮಾಡೋದನ್ನು ಹೇಳ್ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಊಟ ಮಾಡ್ತಾ ಇದ್ದೀರಾ, ಒಂದು ಜಾಮೂನ್ ನಿಮ್ಮ ಹತ್ರ ಕೈಯಲ್ಲಿದೆ ಅಂತ ಹೇಳಿದ್ರೆ ಆ ಜಾಮೂನ್ನ ತಿಂತ ಅದನ್ನು ಕ್ಷಣವನ್ನು ಸವಿತಾ ಇರಬೇಕು. ಒಂದು ಕಡೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಸುತ್ತಮುತ್ತ ಇರುವಂತಹ ಪ್ರಕೃತಿಯನ್ನು ನೋಡ್ತಾ ನೀವು ಟ್ರಾವೆಲ್ ಮಾಡಬೇಕು, ಬಸ್ಸಲ್ಲಿದ್ದಾಗ ಮಾತ್ರ. ಅದೇ ತರಹ ನೀವು ಒಂದು ಮರದ ಕೆಳಗೆ ಕೂತಿದ್ದೀರಾ ಅಥವಾ ಪಾರ್ಕಲ್ಲಿ ಕೂತಿದ್ದೀರಾ ಅಂದರೆ ಅಲ್ಲಿ ಆಟ ಆಡುವಂತಹ ಮಕ್ಕಳನ್ನು ನೋಡ್ತಾ ಇರಬೇಕು, ಅಥವಾ ಬರುವಂತಹ ಪಕ್ಷಿಯ ಸದ್ದುಗಳನ್ನು ಕೇಳ್ತಾ ಇರಬೇಕು, ಒಂದು ಮರವನ್ನು ನೋಡಬೇಕು. ಅದರಲ್ಲಿ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡೋ ತರಹದ ಒಂದು ಮೈಂಡ್ ಸೆಟ್ಟನ್ನು ನಾವು ಮನಸ್ಸಿಗೆ ನೀಡಬೇಕಾಗತ್ತೆ. ಜೊತೆಗೇನು ಅಂತ ಹೇಳಿದ್ರೆ, ಮೊದಲೇ ನಾನು ಹೇಳಿದಾಗೆ ನೀವು ಮೊಬೈಲನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸಿದ್ದೇ ನೀವಾಗಿರ್ತೀರಾ. ಈಗ ಮಗು ಅಳ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಮೊಬೈಲ್ ಕೊಡ್ತೀರಾ, ಮಗು ಊಟ ತಿಂತ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೊಬೈಲ್ ಕೊಡ್ತೀರಾ. ಸೊ ನಿಮಗೇನೋ ಬ್ಯುಸಿ ಇದೆ, ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಮಗು ಅನ್ನೋ ಕಾರಣಕ್ಕೋಸ್ಕರ ಮೊಬೈಲ್ ಕೊಡ್ತೀರಾ. ಹೊರಗಡೆ ಮಗು ಅಳ್ತಾ ಇದೆ, ಮಕ್ಕಳ ಹತ್ತಿರ ಇವತ್ತಿನ ತಂದೆ ತಾಯಿಗಳಿಗೆ ಸಂಕಟ, ಮಗು ಅಳ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಮೊಬೈಲ್ ಕೊಡ್ತೀರಾ. ಎಷ್ಟೋ ತಂದೆ ತಾಯಿಗಳನ್ನು ಕೇಳಿದ್ದೀನಿ, ಸರ್ ಅವ್ನು ಬೇಜಾರು ಮಾಡ್ಕೋತಾನೆ ಅನ್ನೋ ಕಾರಣಕ್ಕೋಸ್ಕರ ಮೊಬೈಲ್ ಕೊಟ್ಟಿದ್ದೀವಿ ಸರ್ ಅನ್ನುವಂಥ ತಂದೆ ತಾಯಿಗಳನ್ನ ಕೇಳಿದ್ದೀನಿ. ಸೊ ಆ ಮೊಬೈಲ್ ಅಭ್ಯಾಸವನ್ನು ಸಮ್ಟೈಮ್ಸ್ ನೀವೇ ಮಾಡ್ತೀರಾ. ಒಂದು ವೇಳೆ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ, ಹೊರಗೆ ನೀವು ಮೊಬೈಲ್ ಕೊಡಲೇ ಇಲ್ಲ, ಒಂದಿನನೂ ಅದರ ಸಂಪರ್ಕನೇ ಇಲ್ಲ ಅಂದರೆ, ಹೊರಗೋದಾಗ ಫ್ರೆಂಡ್ಸ್ಗಳು ಅದರ ರುಚಿಯನ್ನು ತಿಳಿಸ್ತಾರೆ. ಅದರ ರುಚಿಯ ಫ್ರೆಂಡ್ಸ್ ಮೊಬೈಲ್ ರುಚಿಯನ್ನು ತಿಳಿಸಿದಾಗ ಅದರಿಂದನೂ ಮಕ್ಕಳು ಅಡಿಕ್ಟ್ ಆಗ್ತಾರೆ. ಸೊ ಸಂಪೂರ್ಣವಾಗಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡದೇ ಇರೋದು ಸಹ ತಪ್ಪೇನೆ. ಸೊ ಅವರಿಗೆ ನಿಗದಿತವಾದಂತಹ ಸಮಯದಲ್ಲಿ ಮೊಬೈಲ್ ಕೊಡ್ರಿ. ಮತ್ತು ಕೊಡಬೇಕಾದ್ರೆ ಯಾವ ಕಾರಣಕ್ಕೋಸ್ಕರ ಈ ಮೊಬೈಲ್ನ ಬಳಸ್ತೀವಿ ಅದೊಂದೇ ಕಾರಣಕ್ಕೆ ಬಳಸಿದ್ರೆ ಮಾತ್ರ ಕೊಡ್ತೀನಿ ಅಂತ ಹೇಳಿ ಕೊಡ್ರಿ. ಕೆಲವು ಸಮಯಗಳ ನಂತರ ವಾಪಸ್ ಇಸ್ಕೋಬೇಕು. ನಿನ್ನ ಟೈಮ್ ಮುಗಿತಪ್ಪ, ಹೇಳಿದ್ಯಾ ನೀನು, ಸೊ ವಾಪಸ್ ಕೊಡು ಅಂತ. ಯಾಕೆ ಅಂತ ಹೇಳಿದ್ರೆ, ಸಂಪೂರ್ಣ ಟೆಕ್ನಾಲಜಿಯಿಂದ ಮಕ್ಕಳನ್ನ ಹೊರಗಿಡೋದು ಸಹ ತುಂಬ ಕಷ್ಟ. ಯಾಕಂದರೆ ಅಪ್ಡೇಟ್ ಆಗ್ತಾ ಇದೆ ಜಗತ್ತು, ಎಲ್ಲವನ್ನು ಅವರು ತಿಳ್ಕೊಳ್ಬೇಕಾಗಿದೆ. ಬಟ್ ಅದರ ಲಿಮಿಟೇಷನನ್ನು ಇಟ್ಕೊಂಡು ಅವರು ಉಪಯೋಗ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊಬೈಲ್ನಲ್ಲಿ ಅವರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಸಹ ನೀವು ಗಮನಿಸಬೇಕಾಗುತ್ತೆ. ಸಮ್ಟೈಮ್ಸ್ ಅವರು ಮಕ್ಕಳುಗಳು ನಿಮ್ಮ ಬರೀ ಕೇವಲ ಮೊಬೈಲ್ ನೋಡ್ತಲೇ ಕೂತಿದ್ರೆ ಅಂತ ಹೇಳಿದ್ರೆ, ಯಾವ ಕಾರಣಕ್ಕೆ ಮೊಬೈಲ್ ನೋಡ್ತಿದ್ದೀರಾ ಅಂತ ತಿಳ್ಕೊಬೇಕು. ಅವ್ರು ಒಂದು ವೇಳೆ ಆಟ ಆಡ್ತಿದ್ರೆ ಅಂದರೆ ಫೀಲ್ಡ್ ಕರ್ಕೊಂಡೋಗಿ ಮಕ್ಕಳ ಜೊತೆ ನೀವು ಆಟ ಆಡ್ರಿ. ಒಂದು ಕ್ವಾಲಿಟಿ ಸಮಯವನ್ನು ಮಕ್ಕಳ ಜೊತೆ ಸ್ಪೆಂಡ್ ಮಾಡಿರಿ. ಆ ಮಕ್ಕಳ ಕೈಯನ್ನು ಹಿಡ್ಕೊಳ್ರಿ. ಆ ಮಕ್ಕಳ ಕಣ್ಣಲ್ಲಿ ಕಣ್ಣಿಟ್ಟು ಆ ಮಗುವಿನ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿರಿ. ಆ ಮಗುವಿನ ಬೇಸರ ಕಡಿಮೆ ಆಗುತ್ತೆ, ಅದಕ್ಕೆ ಆತಂಕ ಕಡಿಮೆ ಆಗುತ್ತೆ. ಸೊ ನಿಮ್ಮ ಮಕ್ಕಳ ಜೊತೆ ಹೆಚ್ಚು ಸಮಯವನ್ನು ಕಳೆಯೋದ್ರ ಜೊತೆಗೆ ನೀವೇನು ಕೆಲಸ ಮಾಡ್ತಿದ್ದೀರಾ ಆ ಕೆಲಸದಲ್ಲಿ ನಿಮ್ಮ ಮಕ್ಕಳನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ. ನಮ್ಗೇನಾಗೋಗಿದೆ ಅಂತ ಹೇಳಿದ್ರೆ, ನಾನು ಕಷ್ಟಪಟ್ಟರೂ ಪರವಾಗಿಲ್ಲ, ನನ್ನ ಮಗ ಕಷ್ಟಪಡಬಾರ್ದು, ನನ್ನ ಮಗಳು ಕಷ್ಟಪಡಬಾರ್ದು. ಸೊ ನೀವು ಪಾತ್ರೆ ತೊಳಿತಿದ್ರೆ ಒಂದು ಪುಟಾಣಿ ಮಗು ಕೊಡ್ರಿ, ನೀವು ಪಾತ್ರೆ ತೊಳಿರಿ ಅಂತ. ಬಟ್ಟೆ ತೊಳಿತಿದ್ರೆ ಒಂದು ಸಣ್ಣ ಬಟ್ಟೆ ಕೊಡ್ರಿ, ಬಟ್ಟೆ ತೊಳಿ ಅಂತ. ಸೊ ಏನೋ ಒಂದು ಮಾಡ್ತಾ ಇದ್ರೆ ನೀವು ಸಹ ಮಗುವನ್ನು ಇನ್ವಾಲ್ವ್ ಮಾಡಿಕೊಂಡ್ರೆ ನಿಮ್ಮ ಜೊತೆಗೆ ಆಟೋಮ್ಯಾಟಿಕಲಿ ಆ ಮಗು ಆಕ್ಟಿವಿಟಿ ಕಡೆಗೆ ಬರುತ್ತೆ. ಮತ್ತು ಮನೆಗಳಲ್ಲಿ ಆಡುವಂಥ ಆಟ ಕೇರಮ್, ಮತ್ತು ಎಳಿಗುಳಿ ಮನೆ, ಮತ್ತು ಇನ್ನೊಂದು ಚೌಕಾಬಾರ ಆಟ, ಈ ತರಹದ ಮನೆಯಲ್ಲಿ ಚೆಸ್ ಆಟ, ಮನೆಯಲ್ಲಿ ಆಡುವಂಥ ಆಟಗಳನ್ನು ಮಕ್ಕಳ ಜೊತೆ ಆಟ ಆಡಿ. ಮತ್ತು ಸಣ್ಣ ಸಣ್ಣ ವಿಷಯಗಳಿಗೆ ಅವ್ರನ್ನ ಬೈಯೋದ್ರ ಬದಲು ಅಪ್ರಿಷಿಯೇಟ್ ಮಾಡಿ. ಆಗಲೂ ಸಹ ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡಿದ್ರು ಸಹ ಡೋಪಮಿನ್ ರಿಲೀಸ್ ಆಗುತ್ತೆ. ಸೊ ಆ ಮಕ್ಕಳಿಗೆ ಒಂದು ಸಣ್ಣ ಕೆಲಸ ಮಾಡಿದಾಗಲೂ ಪ್ರಶಂಸೆ ಕೊಟ್ಟಾಗ ನೈಸರ್ಗಿಕವಾಗಿ ಡೋಪಮಿನ್ ಸಿಗ್ತಾ ಇರುತ್ತೆ. ಆ ಮಕ್ಕಳ ಜೊತೆ ಆಟ ಆಡಿದಾಗ ಸೋಲಾಗಲಿ ಗೆಲುವಾಗಲಿ, ಮಕ್ಕಳು ಗೆಲ್ಲಿ ಅನ್ನೋ ಕಾರಣಕ್ಕೋಸ್ಕರ ನೀವು ಆಟವನ್ನು ಸುಲಭಗೊಳಿಸಬಾರ್ದು. ಸಮ್ಟೈಮ್ಸ್ ಅವ್ರಿಗೆ ಬೇಸರನೂ ಆಗಬೇಕು. ಸೊ ಬೇಸರವನ್ನು ಅಭ್ಯಾಸ ಮಾಡೋದು ಆಟದಿಂದನೇ. ಹಾಗಾಗಿ ಅವ್ರಿಗೆ ಬೇಜಾರಾಗಲಿ ಸಮಸ್ಯೆ ಇಲ್ಲ. ಅವ್ರಿಗೆ ಬೇಜಾರಾಗಲಿ ಅನ್ನೋ ಕಾರಣಕ್ಕೋಸ್ಕರ ಆಟನ ನೀವು ಟಫ್ ಆಗೋ ಆಡೋದಲ್ಲ. ಅವ್ರು ಗೆದ್ದಾಗ ಸಂತೋಷ ಪಡ್ರಿ, ಅಪ್ರಿಷಿಯೇಟ್ ಮಾಡಿರಿ. ಒಂದೊಳ್ಳೆ ಮಾತಾಡಿದಾಗ ಅಪ್ರಿಷಿಯೇಟ್ ಮಾಡಿರಿ, ಒಳ್ಳೆ ಕೆಲಸ ಮಾಡಿದಾಗ ಅಪ್ರಿಷಿಯೇಟ್ ಮಾಡಿರಿ.
ಆವಾಗ ನೈಸರ್ಗಿಕವಾಗಿ ಡೋಪಮಿನ್ ರಿಲೀಸ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಯಾರು ಭಯ ಪಡಬೇಡಿ, ಆತಂಕ ಪಡಬೇಡಿ. ಒಂದು ವೇಳೆ ಮಗು ಸಿಕ್ಕಾಬಟ್ಟೆ ಮೊಬೈಲಲ್ಲಿ ಹಚ್ಕೊಬಿಟ್ಟಿದೆ ಸರ್, ಬಿಡ್ಸೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನಿಮಾನ್ಸಲ್ಲಿ ಟೆಕ್ನಾಲಜಿ ಡಿ ಅಡಿಕ್ಷನ್ ಸೆಂಟರ್ ಅಂತಿದೆ. ಒಳ್ಳೆ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿ ಆ ಮಗುವನ್ನು ಮೊಬೈಲ್ ಬಿಡಿಸೋದು ಹೇಗೆ ಅನ್ನುವಂತಹ ಕೌನ್ಸಿಲಿಂಗನ್ನು ಮಾಡಿ, ಕೆಲವು ಅಭ್ಯಾಸಗಳನ್ನು ನೀವು ಮಗುವಿನ ಜೊತೆ ರೂಢಿಸ್ಕೊಳ್ಳಿ. ಆಗ ಖಂಡಿತವಾಗಿಯೂ ಮಗು ಈ ಒಂದು ಅಡಿಕ್ಷನಿಂದ ಹೊರಗಡೆ ಬರುತ್ತೆ. ಆತಂಕ ಪಡೋದು ಬೇಡ. ಈಗ ನಾವು ನೋಡ್ತಾ ಇದ್ದೀವಿ, ಈಗ ಆಂಧ್ರ ಪ್ರದೇಶದ ವಿಷಯ, ಮೊನ್ನೆ ಗೇಮ್ಸ್ ಆಡಬೇಡ ಅಂದಿದ್ದಕ್ಕೆ ತಂದೆ ತಾಯಿ ಮತ್ತು ಅಕ್ಕನಿಗೆ ಚಾಕು ಹಾಕಿದ್ದಂಥ ಹುಡುಗ, ಇನ್ನೊಂದು ಹುಡುಗ ಕಾಲೇಜಲ್ಲಿ ಮೊಬೈಲ್ ಕಿತ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಪ್ರಿನ್ಸಿಪಾಲ್ರನ್ನ ಚುಚ್ಚಿಕೊಂಡಂತಹ ಘಟನೆ ಸಹ ಆಂಧ್ರ ಪ್ರದೇಶದಲ್ಲೇ ನಡೆದಿದೆ. ಸೊ ಜಗತ್ತಿನ ಎಲ್ಲ ಮೂಲೆಗಳಲ್ಲೂ ಈ ಮೊಬೈಲ್ನ ಒಂದು ಅಡಿಕ್ಷನಿಂದ ಜನ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಕೇವಲ ನಾವು, ನೀವು, ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಅಲ್ಲ. ಹಾಗಾಗಿ ಇದು ಸ್ವಲ್ಪ ಅಡ್ಜಸ್ಟ್ ಆಗೋವ್ರಿಗೆ ಸಮಸ್ಯೆ ಇದ್ದಿದ್ದೆ. ಅತ್ಯಂತ ಪ್ರಮುಖವಾದ ಕಾರಣ ಹಿಂಗೆಲ್ಲ ಆಗೋದಕ್ಕೆ ಏನು ಅಂತ ಹೇಳಿದ್ರೆ, 25 ವರ್ಷಗಳವರೆಗೆ ನಮ್ಮ ಬ್ರೈನ್ನಲ್ಲಿ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಈ ಭಾಗದ ಒಂದು ಬ್ರೈನ್ ಬೆಳವಣಿಗೆ ಆಗೋದಕ್ಕೆ 25 ವರ್ಷಗಳು ಬೇಕಾಗುತ್ತೆ. ಮಗುವಿನ ಜನನದಿಂದ 25 ವರ್ಷಗಳು. ಅದು ಬೆಳವಣಿಗೆ ಆಗದಿರೋದ್ರಿಂದ, ಮಕ್ಕಳಿಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಾಗದಿರೋದ್ರಿಂದ ಈ ಥರದ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಯಾರು ಆತಂಕ ಪಡೋದು ಬೇಡ. ನಿಮ್ಮ ಮಗು ಅಡಿಕ್ಷನಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನು ಪತ್ತೆ ಹಚ್ಚಿ ಪ್ರಾರಂಭದಲ್ಲೇ ಆ ಮಗುವನ್ನು ಅದರಿಂದ ಹೊರಗಡೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು, ಆ ಮಗುವನ್ನು ಹೊರಗಡೆ ತರುವಂತಹ ಪ್ರಯತ್ನವನ್ನು ನೀವು ಮಾಡಿರಿ. ಎಲ್ಲವೂ ಸರಿ ಹೋಗುತ್ತೆ. ಆಗ ಮಗು ಆತಂಕದಿಂದ ಹೊರಗೆ ಬರುತ್ತೆ, ಮೊಬೈಲನ್ನು ಬಿಡುತ್ತೆ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗಳಿಗೆ ನಾವು ಪೇರೆಂಟಿಂಗ್ ಕ್ಲಾಸ್ಗಳನ್ನ ಮಾಡ್ತಿರ್ತೀವಿ, ಸ್ಮಾರ್ಟ್ ಪೇರೆಂಟಿಂಗ್ ಕ್ಲಾಸಸ್ ಅಂತ. ಮತ್ತು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಇದ್ರ ಬಗ್ಗೆ ನಾವು 1 ದಿನದ ಕಾರ್ಯಾಗಾರವನ್ನು ಮೊಬೈಲ್ ಬಿಡೋದು ಹೇಗೆ ಅಥವಾ ಮೊಬೈಲ್ನ ಸರಿಯಾದ ರೀತಿ ಬಳಸೋದು ಹೇಗೆ ಅಂತ ಕಾರ್ಯಾಗಾರಗಳನ್ನು ಮಾಡ್ತಾ ಇರ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಸಂಪರ್ಕ ಮಾಡ್ಬೋದು. ನಾನು ನಿಮ್ಮ ಸ್ಕೂಲ್ ಕಾಲೇಜಸ್ಸಲ್ಲೂ ಬಂದು ನಾನು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀನಿ. ನೀವು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿನೂ ಸಲಹೆಯನ್ನು ತಗೋಬೋದು. ನಿಮ್ಮ ಮಕ್ಕಳ ಬಗ್ಗೆ, ಸ್ಮಾರ್ಟ್ ಪೇರೆಂಟಿಂಗ್ ಬಗ್ಗೆ ಈ ವಿಚಾರಗಳನ್ನೆಲ್ಲ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ಕಾರ.